ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಇದೆ. ಎಲ್ಲ ರಾಜ್ಯದಲ್ಲೂ ಈ ಪರಿಸ್ಥಿತಿ ಬಂದಿದೆ. ಆದರೆ ಕರ್ನಾಟಕದಲ್ಲಿ ಬಹಳಷ್ಟು ಹೆಚ್ಚಿಗೆ ಹೊರೆಯಾಗ್ತಾ ಇದೆ. ಈಗಾಗಲೇ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಮ್ಮ ಗ್ರಾಹಕರಿಗೆ ಯಾವುದೇ ಇದರ ಬಿಸಿ ಮುಟ್ಟುವುದಿಲ್ಲ. 295 ರೂಪಾಯಿ ನಮಗೆ ಸಿಲಿಂಡರ್ ಬೆಲೆ ಹೆಚ್ಚಿಗೆ ಆದಾಗಲೂ ನಾವೇನೋ ಬೆಲೆ ಹೆಚ್ಚಿಸಲಿಲ್ಲ. ಈಗ ನಮ್ಮ ಗ್ರಾಹಕರನ್ನು ಉಳಿಸುವುದು ಹಾಗೂ ನಮ್ಮ ಕಾರ್ಮಿಕರನ್ನು ಉಳಿಸುವುದು, ನಮ್ಮ ಸಂಸ್ಥೆಯನ್ನು ಉಳಿಸುವುದೇ ಪ್ರಮುಖವಾದ ಕೆಲಸ ನಮ್ಮದಾಗಿದೆ. ಖಂಡಿತ ಯಾವುದಾದರೂ ಬೇರೆ ಮೆಜರ್ಸ್ನಲ್ಲಿ ನಮ್ಮ ಗ್ರಾಹಕರಿಗೆ ಉಳಿಸಲಿಕ್ಕೆ ಸಾಧ್ಯವಾದಂದರೆ ಅದನ್ನು ನಾವು ಪ್ರಯೋಗ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವೆಲ್ಲರೂ ನಿಮ್ಮ ಪರವಾಗಿಯೂ ನೀವು ಕೂಡ ಈ ಯುದ್ಧ ಬಹಳಷ್ಟು ಜಲ್ದಿ ನಿಲ್ಲಿ ಅಂತ ಪ್ರಾರ್ಥಿಸೋಣ. ನಾಳೆ ಸ್ವಲ್ಪ ಫಿಗರ್ಸ್ ಕೊಡಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಯಾವುದಾದ್ರು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲೆಲ್ಲಿ ಉಪಯೋಗಿಸ್ತೇವೆ, ಬಡ ಕಾರ್ಮಿಕರಿಗೆ ನಮ್ಮ ಊಟ ಹೋಗ್ತದೆ, ರೈಲ್ವೆ ವರ್ಕ್ಗಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸದವರಿಗೆ, ಊಬರ್ ಡ್ರೈವರ್ಸ್, ಆಟೋ ಡ್ರೈವರ್ಸ್, ಸ್ಕೂಲ್ಗೆ, ಹಾಸ್ಪಿಟಲ್ಗೆ, PGಗಳಿಗೆ